ಈ ಒಂದು ಕಾಯಿಯಲ್ಲಿ ಎಷ್ಟು ಪೋಷಕಾಂಶಗಳು ಇದ್ದಾವೆ ಬನ್ನಿ ನೋಡೋಣ. ನೀರಿನ ಅಂಶ 95% ಹತ್ತಿರ ಇದೆ. ಕೊಲೆಸ್ಟ್ರಾಲಿಕ್ 15 KCAL ಹತ್ತಿರ ಇದೆ. ಗೈಸ್, ಈ ಕಾಯಿಯಲ್ಲಿ ಕಾರ್ಬೋಹೈಡ್ರೇಟ್ 3.6 G ಇದೆ. ಪ್ರೋಟೀನ್ 0.6 G ಇದೆ. ಕೊಬ್ಬು ಮತ್ತೆ ಫ್ಯಾಟ್ ಅಂತಾರಲ್ವಾ 0. G ಇದೆ. ಫೈಬರ್ ಮತ್ತೆ 0.5 G ಇದೆ. ವಿಟಮಿನ್ ಸಿ 2.8 mg ಇದೆ. ವಿಟಮಿನ್ ಕೆ 6.4 mcg ಇದೆ. ಪೊಟ್ಯಾಷಿಯಂ 147 mg ಇದೆ. ಮ್ಯಾಗ್ನೀಷಿಯಂ 13 mg. ಗೈಸ್, ಈ ಕಾಯಿಯಲ್ಲಿ ಈ ಎಲ್ಲ ಪೋಷಕಾಂಶಗಳು ಇದಾವೆ. ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬಾ ಅಗತ್ಯವಾಗಿದೆ ಈ ಕಾಯಿ. ದಿನನಿತ್ಯ ಇದನ್ನು ಬಳಸೋದು ತುಂಬಾ ಒಳ್ಳೆಯದು. ನಿಜ ಗೈಸ್, ಇವತ್ತಿನ ರೆಸಿಪಿ ಕೋಕಂಬರ್ ಗೊಜ್ಜನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಗೈಸ್, ಕೋಕಂಬರ್ ಗೊಜ್ಜನ್ನು ಹೇಗೆಲ್ಲ ತಯಾರು ಮಾಡೋದು ನೋಡೋಣ. ಇದು ಹಳ್ಳಿ ಸ್ಟೈಲ್ ಅಲ್ಲಿ ಕೋಕಂಬರ್ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೋಕಂಬರ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ನಾನು ಕಡಾಯಿ ಬೆಚ್ಚಗಾಗಿದೆ, ಬಿಸಿ ಆಗಿದೆ. ಅದಕ್ಕೆ ಒಂದು ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಕೋಕಂಬರ್ ಎಷ್ಟು ತಗೊಂಡಿರ್ತಾರ ಅದ್ರ ಸಮಾನ ಇದಕ್ಕೆ ಈರುಳ್ಳಿಯನ್ನು ಹೆಚ್ಚಿಟ್ಕೋಬೇಕು. ಜಾಸ್ತಿನೇ ಹಾಕ್ಬೇಕು ಈರುಳ್ಳಿ. ಎಷ್ಟು ನಾವು ಈರುಳ್ಳಿ ಜಾಸ್ತಿ ಹಾಕ್ತೀವಿ ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ಇದ್ರ ಮೇಲೆ ನಾನು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈರುಳ್ಳಿ ಮತ್ತೆ ಕರಿಬೇವು ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದ್ರ ಮೇಲೆ ನಾನು ಇವಾಗ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಫ್ರೈ ಮಾಡಿ, ಪೂರಾ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಡಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾನು ಪೇಸ್ಟ್ ಮಾಡಿಟ್ಟಿದ್ದೆ, ಅದನ್ನ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಇದನ್ನ ಹಾಕಿ ಇದನ್ನೆಲ್ಲ ಮತ್ತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಬೇಕು ಚೆನ್ನಾಗಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೋಕಂಬರ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಗಾಯ್ಸ್. ನಿಜ, ನೀರಿನ ಅಂಶ ತುಂಬಾ ಇರುತ್ತೆ ಕೋಕಂಬರ್ ಅಲ್ಲಿ. ನಮ್ಮ ಚರ್ಮ ಹೊಳಪಾಗಿರ್ಬೇಕಂದ್ರೆ ಕೋಕಂಬರು ದಿನನಿತ್ಯ ಬಳಸಬೇಕು. ಗೊಜ್ಜಿಗೆ ಯಾವ ಹದಕ್ಕೆ ಬೇಕು ಆ ತರ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟೇ ಹಾಕಿ ಮತ್ತೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ. ನಾನು 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊಳ್ಳಿ. ಯಾಕೆ ನಾನು 2 ಸ್ಪೂನ್ ಹಾಕಿನಿ ಅಂದ್ರೆ ಅದಕ್ಕೆ ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಇದೆ ಹಾಕೋದು. ಅದು ನಿಮ್ಗೆ ಮೊದಲು ನಾನು ಹೇಳಿಲ್ಲ, ಸ್ಕಿಪ್ ಮಾಡಿದೆ ನೋಡಿ ನೀವು ವಿಡಿಯೋನ. ಇದು ಇವಾಗ ಅಚ್ಚ ಖಾರದ ಪುಡಿ ಹಾಕಿದ್ದೀನಲ್ವಾ, ಚೆನ್ನಾಗಿ ಅದು ವಾಸನೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. 1-2 ಮಿನಿಟ್ ಆದ್ರೆ ಸಾಕು, ಅದ್ರ ಸ್ಮೆಲ್ ಹೋಗುತ್ತೆ. ಕವರ್ ಮಾಡ್ಬಿಡ್ತೀನಿ. 2 ಮಿನಿಟ್ಸ್ ಅಷ್ಟೇ. ಇವಾಗ ರೆಡಿ ಆಗಿದೆ ನೋಡಿ. ಈ ತರ ಎಣ್ಣೆ ಬಿಟ್ಟಿದೆ, ಹಸಿ ವಾಸನೆನೂ ಹೋಗಿದೆ, ಖಾರ ಬರುತ್ತಲ್ವಾ ಘಾಟ ಅದೂ ಹೋಗಿದೆ. ಇವಾಗ ಎಣ್ಣೆನೂ ಬಿಟ್ಟಿದೆ, ಚೆನ್ನಾಗಿದು ಬೆಂದಿದೆ. ಕಲರ್ ಅನ್ನು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಕೋಕಂಬರ್ ಅನ್ನು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅದ್ರ ತಕ್ಕಂಗೆ ರೆಡಿ ಮಾಡ್ಕೊಳ್ಳಿ. ನಾನು 4-5 ಕೋಕಂಬರ್ ಇತ್ತು, ಅದನ್ನ ನಾನು ಹೆಚ್ಕೊಂಡಿದ್ದೀನಿ. ಈ ತರ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊನು ಜಾಸ್ತಿ ಬೇಯಿಸಬೇಡಿ, ಮತ್ತೆ ಈರುಳ್ಳಿನೂ ಜಾಸ್ತಿ ಬೇಯಿಸಬೇಡಿ, ಹಾಗೆ ಕೋಕಂಬರ್ ಅನ್ನು ಜಾಸ್ತಿ ಬೇಯಿಸಬೇಡಿ. ಈ ಗೊಜ್ಜಲ್ಲಿ ಎಲ್ಲದನ್ನು ಮೀಡಿಯಂ ಆಗಿ ಬೇಯಿಸ್ಬೇಕು. ತುಂಬಾ ನಾವು ದಿನನಿತ್ಯ ಅಡಿಗೆ ಹೇಗ್ ಬೇಯಿಸ್ತೀರಿ ಹಾಗೆಲ್ಲ ಬೇಯಿಸಬಾರ್ದು. ಆಮೇಲೆ ಇದಕ್ಕೆ ನಾನು ಏನ್ ಹಾಕ್ತಿದ್ದೀನಿ ನೋಡ್ರಿ. ಕೋಕಂಬರ್ ಗೊಜ್ಜು ರುಚಿಯಾಗಿರ್ಬೇಕಂದ್ರೆ ಈ ಪೌಡರ್ ಮುಖ್ಯವಾಗಿದೆ. ಇದು ಇಲ್ಲದೆ ಕೋಕಂಬರ್ ಗೊಜ್ಜನ್ನು ಮಾಡಕ್ ಹೋಗ್ಬೇಡಿ. ಇದು ಪೌಡ್ರು ಗುರೆಳ್ ಪೌಡರ್ ಅಂತೀವಿ. ಈ ಗುರೆಳ್ ತಗೊಂಡ್ಬಂದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹುರಿದು ಮಿಕ್ಸಿಗೆ ಮಾಡಿ ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ತರ ಗೊಜ್ಜು ಮಾಡೋ ಟೈಮಲ್ಲಿ ಯೂಸ್ ಮಾಡ್ತೀನಿ. ಲೋ ಟು ಫ್ಲೇಮ್ ಅಲ್ಲೇ ಇದನ್ನ ಮಿಕ್ಸ್ ಮಾಡಬೇಕು. ಜಾಸ್ತಿ ಏನು ಇಡಬೇಡಿ ಹುರಿನ. ಇದನ್ನ ಬೇಯಿಸಬಾರ್ದು, ಸುಮ್ನೆ ಲೋ ಟು ಫ್ಲೇಮ್ ಅಲ್ಲಿ 1 ನಿಮಿಷ 2 ನಿಮಿಷ ಅಷ್ಟೇ ಫ್ರೈ ಮಾಡ್ಬೇಕು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಮೇಲೆ. ಈ ತರ ಹಾಕಿ 1 ನಿಮಿಷ ಅಷ್ಟೇ ನಾನು ಕವರ್ ಮಾಡ್ಬಿಡ್ತೀನಿ, ಮುಚ್ಚಿಡ್ತೀನಿ. ಅದ್ರ ಫ್ಲೇವರ್ ಎಲ್ಲ ಅದರಲ್ಲಿ ಹೋಗ್ಬೇಕಂತೇಳಿ ಮುಚ್ಚಿಡ್ತೀನಿ. ಇವಾಗ ಇದು ರೆಡಿ ಆಗಿದೆ ನೋಡಿ. ಈ ತರ ಎಲ್ಲ ರೆಡಿ ಆಗ್ಬಿಟ್ಟಿದೆ ಗೈಸ್. ಇವಾಗ ರೆಡಿ ಆಗಿದೆ ಕೋಕಂಬರ್ ಗೊಜ್ಜನ್ನು ನೋಡಿ. ಇವಾಗ ಚೆನ್ನಾಗಿ ನಾನು ಇದನ್ನ ಮಿಕ್ಸ್ ಮಾಡ್ತೀನಿ. ನಿಮ್ ಮನೇಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು ಗೊಜ್ಜು. ರೊಟ್ಟಿಯಲ್ಲಿ, ಚಪಾತಿಯಲ್ಲಿ ಮತ್ತೆ ಎಲ್ಲದರಲ್ಲೂ ತಿನ್ಬಹುದು. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ರುಚಿಯಾಗಿ ಬರುತ್ತೆ. ಜಾಸ್ತಿ ಬೇಯಿಸಬೇಡಿ. ಏನಕ್ಕೆ ಬೇಯಿಸಬಾರ್ದು ಜಾಸ್ತಿ ಅಂದ್ರೆ, ಜಾಸ್ತಿ ಬೆಂದ್ಬಿಟ್ರೆ ಇದು ಸಿಹಿ ಬರುತ್ತೆ ಕೋಕಂಬರ್, ಅದಕ್ಕೆ ಬೇಡ. ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರ್ಬೇಕು ಆತರ ಬೇಯಿಸಿ. ಕೆಲವೊಬ್ರು ಕೆಲವೊಂದ್ ತರ ಮಾಡ್ತಾರೆ, ನಮ್ ಹಳ್ಳಿ ಸ್ಟೈಲ್ ಅಲ್ಲಿ ನಾವು ಮಾಡಿದೀವಿ. ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಡಿ ಟು ಕೋಕಂಬರ್ ಗೊಜ್ಜು ರೊಟ್ಟಿ ಜೊತೆಗೆ. ತುಂಬಾ ರುಚಿಕರವಾದ ಕೋಕಂಬರ್ ಗೊಜ್ಜನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದೀನಿ. ಇದ್ರ ಜೊತೆಯಲ್ಲಿ ಮೊಸರು ಹಾಕಿ ತಿನ್ಬೇಕು. ಮೊಸರು, ರೊಟ್ಟಿ, ಕೋಕಂಬರ್ ಗೊಜ್ಜು, ಈ 3 ಕಾಂಬಿನೇಷನ್ ಯಾವ 5 ಸ್ಟಾರ್ ಹೋಟೆಲ್ ಬಿರಿಯಾನಿನೂ ಏನು ಮಾಡೋದಿಲ್ಲ. ಆ ತರ ರುಚಿ ಕೊಡುತ್ತೆ. ಹೆಲ್ದಿ ಆಗಿನೂ ಇರುತ್ತೆ ಈ ಫುಡ್. ನಿಮ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಗಾಯ್ಸ್. ಕೋಕಂಬರ್ ಗೊಜ್ಜನ್ನು
ಟೇಸ್ಟ್ ಮಾಡಿ ಮತ್ತೆ ಬಂದು ಕಮೆಂಟ್ಸ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ನನಗೆ ಫಾಲೋ ಮಾಡಿ. ಯಾರೆಲ್ಲ ನನಗೆ ಫಾಲೋ ಮಾಡಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯವಾಗಿದೆ. ಕೊನೆಯದಾಗಿ ಕೋಕಂಬರ್ ಬಗ್ಗೆ ಒಂದು ಟಿಪ್ಸ್. ದೇಹ ತಂಪಾಗಿಡಿಸಲು ಕೋಕಂಬರ್ ಅನ್ನು ಬಳಸಿ. ಗೈಸ್, ದೇಹದಲ್ಲಿ ನೀರಿನಂಶ ಕಡಿಮೆ ಇದ್ದಾಗೂ ಜಾಸ್ತಿ ಅನಾರೋಗ್ಯಕ್ಕೆ ಕಾರಣವಾಗ್ತೀವಿ. ಅದಕ್ಕಾಗಿ ಕೋಕಂಬರ್ ಅನ್ನು ಜಾಸ್ತಿ ಬಳಸಿ. ಚರ್ಮವನ್ನು ಕಾಪಾಡಲು ಕೋಕಂಬರ್ ಬಳಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.